ಹಾಯ್ ಫ್ರೆಂಡ್ಸ್, ಎಂಚೆಲ್ಲರೂ ಮಾಡ್ತಾರಲ್ಲ, ಹೇಗಿದ್ದೀರೆಲ್ಲರೂ? ಇವತ್ತು ಎಂತ ಗೊತ್ತುಂಟಾ, ಇವತ್ತು ನಾವು ನೀರು ದೋಸೆ ಮಾಡ್ತಿದ್ದೇವೆ. ಅಂದ್ರೆ ಮಂಗಳೂರಲ್ಲಿ ಫೇಮಸ್, ಮತ್ತೆ ತುಂಬಾ ಮಂದಿ ಕೇಳಿದ್ರು ಮಾಡಿ ಅಂತೇಳಿ ಅದನ್ನು ಮಾಡ್ತಿದ್ದೇವೆ. ತುಂಬಾ ಸಾಫ್ಟ್ ಮತ್ತೆ ಪೇಪರ್ ರೀತಿಯಲ್ಲಿರುವ ನೀರು ದೋಸೆಯನ್ನು ಈಗ ಹೇಳಿಕೊಡ್ತೇವೆ, ಬನ್ನಿ ಹೋಗುವ. ಈಗ ನೀರು ದೋಸೆಗೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೇವೆ. ಇವತ್ತು ನಾವು 1 kg ಅಕ್ಕಿಯ ದೋಸೆ ಮಾಡ್ತಿದ್ದೇವೆ, ನೀರು ದೋಸೆ ಮಾಡ್ತಿದ್ದೇವೆ. ನೋಡಿ, ಇದರಲ್ಲಿ 1 kg ಉಂಟು. ಇದು ಬೆಳ್ತಿಗೆ ಅಕ್ಕಿ ಅಥವಾ ಇದನ್ನು ದೋಸೆ ಅಕ್ಕಿ ಸಹ ಹೇಳ್ತಾರೆ. ನೋಡಿ, ಇದನ್ನು ನಾವು ನೆನೆಸಿಟ್ಟಿದ್ದೇವೆ, ನಿನ್ನೆ ರಾತ್ರಿ ನೆನೆಸಿಟ್ಟದ್ದು. ಬೆಳಿಗ್ಗೆ ಮಾಡುವುದಾದ್ರೆ ನಿನ್ನೆ ರಾತ್ರಿ ನೆನೆಸಿಡ್ಬೋದು, ಸಂಜೆ ಮಾಡುವುದಾದ್ರೆ ಬೆಳಿಗ್ಗೆ ನೆನೆಸಿಡ್ಬೇಕು. ಇದನ್ನು ಜಾಸ್ತಿ ನೆನೆಸಿಟ್ರೆ ಒಳ್ಳೇದು ಈ ಅಕ್ಕಿಯನ್ನು. ಇದುವೇ ನೋಡಿ ಬೆಳ್ತಿಗೆ ಅಕ್ಕಿ, ನೋಡಿ ಈ ಥರ ಉಂಟು. ದೋಸೆ ಅಕ್ಕಿ ಸಹ ಹೇಳ್ತಾರೆ. ನೋಡಿ, ಇದು ಸೊಸೈಟಿಯಲ್ಲಿ ಸಿಗುವ ಅಕ್ಕಿ ಉಂಟಲ್ಲ, ಅದುವೇ. ಈ ಗ್ಲಾಸ್ ಉಂಟಲ್ಲ, ಇದರಲ್ಲಿ 4 ಗ್ಲಾಸ್ ಉಂಟು. ಇದರಲ್ಲಿ 4 ಗ್ಲಾಸ್ ಅಂದರೆ 1 kg ಆಗ್ತದೆ. ಇದರಲ್ಲಿ ಇಷ್ಟು ಫುಲ್ ಉಂಟಲ್ಲ, ಇಷ್ಟು ಫುಲ್ ಹಾಕಿದ್ದೇವೆ ಅಕ್ಕಿಯನ್ನು, 4 ಗ್ಲಾಸ್. ಇದು ನೆನೆಸಿಟ್ಟಾದ್ಮೇಲೆ ಈ ತರ ಜಾಸ್ತಿ ಕಾಣೋದು, ಅದ್ರ ನೀರೆಲ್ಲ ಎಬ್ಸಾರ್ಬ್ ಆಗ್ತದೆ ಅಲ್ಲ, ಹಾಗೆ. ಇದು ಅನ್ನ ನೋಡಿ, ಇದು ಸೊಸೈಟಿಯಲ್ಲಿ ಅಕ್ಕಿ ಸಿಗ್ತದಲ್ಲ, ಅದುವೇ ಸೊಸೈಟಿಯ ಬಾಯ್ಲ್ಡ್ ರೈಸ್. ಇದು ನೋಡಿ ಈ ತರ ಇರ್ತದೆ. ನಿಮ್ಗೆ ಬೇಕಾದ್ರೆ ಯಾವ ಅನ್ನವನ್ನು ಸಹ ಹಾಕ್ಬೋದು, ವೈಟ್ ರೈಸ್ ಕೂಡ ಹಾಕ್ಬೋದು ಅಥವಾ ಬಾಯ್ಲ್ಡ್ ರೈಸ್ ಕೂಡ ಹಾಕ್ಬೋದು. ಇದು ಇಡ್ಲಿ ಗಿನ್ನಲ್ ನೋಡಿ, ಮೊನ್ನೆ ಇಡ್ಲಿ ಮಾಡುವಾಗ ತೋರಿಸಿದ್ದೇವೆ. ಈ ಇಡ್ಲಿ ಗಿನ್ನಲಲ್ಲಿ ಈ ಅನ್ನ 3 ಕಪ್ ಹಾಕಬೇಕು. ಮತ್ತೆ ಈ ಇಡ್ಲಿ ಗಿನ್ನಲ್ ಎಲ್ಲರ ಮನೆಯಲ್ಲಿ ಇರುವಂಥದ್ದಲ್ಲ, ಅದಕ್ಕೋಸ್ಕರ ಇಡ್ಲಿ ಕಪ್ ತೋರಿಸಿದ್ದು. ಮತ್ತೆ ಇಲ್ಲಿ ನೋಡಿ 1 ಕಪ್ ಇದು ಫುಲ್. ಇದು 1 kg ರೈಸಿಗೆ 3 ಕಪ್ ಅನ್ನ. 2 kg ರೈಸ್ ತಗೊಳ್ತಿದ್ರೆ 6 ಕಪ್ ಅನ್ನ ಹಾಕಬೇಕು. ಹಾಗೆ ನಿಮ್ಗೆ ಎಷ್ಟು kg ಬೇಕಾದ್ರೂ ಹಾಕ್ಬೋದು. ನಾವು 1 kgಗೆ 3 ಕಪ್ ಅನ್ನ ಹಾಕ್ತಿದ್ದೇವೆ. ನೋಡಿ, ಇದಕ್ಕೆ ಹಾಕ್ತಿದ್ದೇವೆ. 1 ಕಪ್ ಆಯ್ತು. ಇದೇ ರೀತಿ ಇನ್ನೂ 2 ಕಪ್ ಹಾಕ್ಲಿಕ್ಕೆ ಉಂಟು. 3 ಕಪ್ ಹಾಕಿ ಆಯ್ತು. ನೋಡಿ, ತೆಂಗಿನ ತುರಿ ನೋಡಿ, ಈ ತರ ತೆಂಗಿನ ತುರಿ ಉಂಟಲ್ಲ, ಅದುವೇ. ಇದರಲ್ಲಿ 3/4 ಕಪ್ ಉಂಟು. ನೋಡಿ, ಇಷ್ಟು ಉಂಟು ನೋಡಿ, ನಿಮಗೆ ಕಾಣ್ಬೋದು. 3/4 ಕಪ್ ಆಗುವಷ್ಟು ಉಂಟು. ಈ ತೆಂಗಿನ ತುರಿ ಯಾಕೆ ಹಾಕೋದು ಅಂತ ಹೇಳಿದ್ರೆ, ದೋಸೆದು ಟೇಸ್ಟ್ ಅಂತೂ ಸೂಪರ್ ಆಗಿರ್ತದೆ, ಅದಕ್ಕೋಸ್ಕರ ತೆಂಗಿನ ತುರಿ ಹಾಕೋದು. ಸ್ವಲ್ಪ ಜಾಸ್ತಿ ತೆಂಗಿನ ತುರಿ ಹಾಕಿದ್ರು ಎಂತ ಪ್ರಾಬ್ಲಮ್ ಇಲ್ಲ, ಹಾಕ್ಬೋದು. ನಾವು 3/4 ಕಪ್ ತೆಂಗಿನ ತುರಿ ಹಾಕಿದ್ದೇವೆ. ಕೆಲವರಿಗೆ ಮತ್ತೆ ತೆಂಗಿನಕಾಯಿ ಎಲ್ಲ ಇರುವುದಿಲ್ಲ ಅಲ್ಲ, ಅವರಿಗೂ ಸ್ವಲ್ಪ ಕಡಿಮೆ ಸಹ ಹಾಕ್ಬೋದು, ಎಂತ ಆಗುದಿಲ್ಲ. ಇನ್ನು ಇದನ್ನು ಕಡಿಯೋದು. ಈಗ ಕಡಿಬೇಕಲ್ಲ, ನಾನು ಸರಿಯಾಗಿ ತೊಳೆದಿಟ್ಟಿದ್ದೇನೆ. ಮತ್ತೆ ಮಿಕ್ಸಿಯಲ್ಲಿ ಕೂಡ ಕಡಿಬಹುದು, ಗ್ರೈಂಡರಲ್ಲಿ ಕೂಡ ಕಡಿಬಹುದು. ನಾನು ಈಗ ಕಡಿಯುವ ಕಲ್ಲಲ್ಲಿ ಕಡಿಯುವುದು. ಈಗ ಹಾಕ್ತಿದ್ದೇನೆ ಕಡಿಯುವ ಕಲ್ಲಿಗೆ. ಎಲ್ಲ ಹಾಕಿ ಆಯಿತು. ಈಗ ಸ್ವಲ್ಪ ನೀರು ಹಾಕಿ ಕಡಿಯುವುದು. ಈಗ ಸ್ವಲ್ಪ ನೀರು ಹಾಕಬೇಕು, ಒಮ್ಮೆಲೆ ಜಾಸ್ತಿ ಹಾಕಬಾರ್ದು. ಇದು ಬೆಳ್ತಿಗೆ ಹಾಕಿ ಎಲ್ಲ ಬೇಗ ನೀರು ಹಾಕಿಬಿಡ್ತದೆ. ಇದನ್ನು ಮಾತ್ರ ನೈಸಾಗಿ ಕಡಿಬೇಕು. ನೋಡಿ, ಈಗ ಕಡಿತಾ ಇದ್ದಾರೆ, ಇಲ್ಲಿ ಆಗ್ತಾ ಬಂತು. ನಮ್ಮಲ್ಲಿರುವ ಒಂದು ಐಡಿಯಾವನ್ನು ನಿಮ್ಮ ಜೊತೆ ನಾವು ಶೇರ್ ಮಾಡ್ತೇವೆ. ನಿಮ್ಗೆ ಈಗ ಗೊತ್ತಿರ್ಬೋದು, ಯಾಕಂದ್ರೆ ಇಡ್ಲಿ ರೆಸಿಪಿಯಲ್ಲಿ ಹೇಳಿದ್ದಾರೆ. ಈಗ ನನ್ನಮ್ಮ ಬೇರೆ ಬೇರೆ ಐಟಮ್ಸ್ ಅನ್ನು ಅಂಕಲ್ನ ಹೋಟೆಲ್ಗೆ ಸೇಲ್ ಮಾಡ್ತಿದ್ರು. ಹಾಗೆ ಈಗ ಸೇಲ್ ಮಾಡುವ ಐಡಿಯಾವನ್ನು ನಿಮಗೆ ಕೂಡ ನಾವು ಶೇರ್ ಮಾಡ್ತೇವೆ. ಈಗ ತುಂಬಾ ಜನರಿಗೆ ಕಷ್ಟ ಇದ್ದೇ ಇರ್ತದೆ ಅಲ್ಲ, ಹಾಗೆ ಕಷ್ಟವನ್ನು ನಾವೇ ಸಾಲ್ವ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಒಂದು ಸೇಲ್ ಮಾಡುವ, ಈ ತರ ಬೇರೆ ಬೇರೆ ಐಟಮ್ಸ್ ಇದು ಸೇಲ್ ಮಾಡುವ ಉಪಾಯವನ್ನು ನಿಮ್ಗೆ ಇವತ್ತು ಹೇಳಿಕೊಡ್ತೇವೆ. ಹಾಗೆ ಮಹಿಳೆಯರೆಲ್ಲ ಮನೆಯಲ್ಲೇ ಇರ್ತಾರಲ್ಲ, ಅವರಿಗೆ ಒಂದು ಒಳ್ಳೆ ಉಪಾಯವನ್ನು ಇವತ್ತು ಹೇಳಿಕೊಡ್ತೇವೆ. ಈಗ ನೋಡಿ, ಅಲ್ಲಿ ಕಡ್ದು ಕೂಡ ಆಯ್ತು ಅಮ್ಮಂದು. ನೋಡಿ, ಈಗ ಕಡ್ದಾಯ್ತು. ನೋಡಿ, ನೈಸೇ ಕಡಿಬೇಕು ಮಾತ್ರ. ನೋಡಿ, ನೈಸೇ ಕಡಿಬೇಕು. ಇಡ್ಲಿ ಕೂಡ ಇದೇ ರೀತಿ ಕಡಿಬೇಕು, ನೈಸ್ ಮಾಡಿ. ಮೊನ್ನೆ ನಾವು ಇಡ್ಲಿ ಮಾಡಿದ್ದೇವಲ್ಲ, ಇದೇ ರೀತಿ ಕಡಿಬೇಕು. ನೋಡಿ, ಇಟ್ಟು ಕಡ್ದಾಯ್ತು. ಇದೀಗ ದಪ್ಪ ಉಂಟು, ಇದಕ್ಕೆ ನೀರು ಹಾಕ್ಲಿಕ್ಕೆ ಉಂಟು. ಈಗ ಮೊದಲಿಗೆ ಉಪ್ಪು ಹಾಕುವ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಆಯಿತು. ನೋಡಿ, ಇದು ದಪ್ಪ ಉಂಟಲ್ಲ, ಇದಕ್ಕೆ ನೀರು ಹಾಕಬೇಕು. ನೀರು ದೋಸೆ ಆದ ನೀರು ಹಾಕಿದರೆ ಸಾಕು, ಜಾಸ್ತಿ ದಪ್ಪ ಮಾಡಬಾರ್ದು ನೀರು ದೋಸೆ ಮಾಡುವಾಗ. ನೋಡಿ, ಸರಿಯಾಗಿ ಮಿಕ್ಸ್ ಆಯಿತು. ಉಪ್ಪು ನೀರೆಲ್ಲ ಸರಿಯಾಗಿ ಹಾಕಿದ್ದೇನೆ. ನೋಡಿ, ಇಷ್ಟು ತೆಲು ಇರಬೇಕು. ನೋಡಿ, ಇಷ್ಟು ಜಾಸ್ತಿ ದಪ್ಪ ಕೂಡ ಮಾಡಬಾರ್ದು, ತೆಲು ಕೂಡ ಮಾಡಬಾರ್ದು. ಹೀಗೆ ಬರಬೇಕು. ನೋಡಿ, ಇದರಲ್ಲಿ ಇಟ್ಟು ನಿಲ್ಲುವುದಿಲ್ಲ ಅಲ್ಲ, ಹೀಗೆ ಬರಬೇಕು ನೀರು ದೋಸೆ ಮಾಡಲಿಕ್ಕೆ. ಈಗ ರೆಡಿ ಆಯಿತು. ಇದು ಈ ರೀತಿ ಒಯ್ಯಬೇಕು, ಸ್ವಲ್ಪ ತೆಲುವಾಗಿ ಒಯ್ಯಬೇಕು. ಈಗ 30 ಸೆಕೆಂಡ್ ಮುಚ್ಚಿಟ್ರೆ ಸಾಕು. ನೋಡಿ, ಹೀಗೆ ಫೋಲ್ಡ್ ಮಾಡಬೇಕು, ಫುಲ್ಲು ಫೋಲ್ಡ್ ಮಾಡಬಾರ್ದು.
ನೋಡಿ ಈಗ ಎಲ್ಲ ಆಯ್ತು ನೋಡಿ, ದೋಸೆ ಎಲ್ಲ ಮಾಡಿ ಆಯ್ತು ನೀರು ದೋಸೆ. ಮತ್ತೆ ಈಗ ಹೇಗೆ ಸೇಲ್ ಮಾಡುದು ಅಂತ ಹೇಳಿದ್ರೆ, ಈಗ ಮನೆಯಲ್ಲೇ ಇರ್ತಾರೆ, ಕೂತ್ಕೊಂಡೆಲ್ಲ ಇರ್ತಾರೆ, ಜಾಸ್ತಿ ಕೆಲಸ ಇಲ್ಲದವರು, ಅವರಿಗೆ ಆದ್ರೆ ಇಂಥದ್ದು ಬನ್ಸ್, ಇಡ್ಲಿ, ದೋಸೆ, ಒಡ್ಪಲ್ಲೆ, ಅದು ಬೇರೆ ಬೇರೆ ಐಟಮ್ಸ್ ಬರ್ತದೆ. ನಿಮ್ಗೆ ಯಾವ್ದು ಈಸಿ ಅನಿಸ್ತದೆ ಅದ್ರನ್ನ ಮಾಡ್ಬೋದು, ಸೇಲ್ ಮಾಡ್ಬೋದು, ಒಳ್ಳೆ ಇನ್ಕಮ್ ಬರ್ತದೆ. ಯಾಕಂದ್ರೆ ನಾವೀಗ ಮಾಡುದು ಕರೆಕ್ಟ್ ಆಗಿರ್ಬೇಕು, ಕ್ಲೀನ್ ಆಗಿರ್ಬೇಕು. ಕ್ಲೀನ್ ಆಗಿದ್ರೆ ಆರ್ಡರ್ ಕೂಡ ಜಾಸ್ತಿ ಬರ್ತದೆ. ಮತ್ತೆ ಬೇರೆಯವ್ರಿಗೆ ತಿನ್ಲಿಕ್ಕೆ ಅಲ್ಲ, ಒಟ್ರಾಸಿ ಮಾಡಿಕೊಡ್ಬಾರ್ದು, ಕ್ಲೀನ್ ಆಗಿ ಮಾಡಿಕೊಡ್ಬೇಕು. ಆರ್ಡರ್ ಜಾಸ್ತಿ ಬಂದ್ರೆ ಇನ್ಕಮ್ ನಮ್ಗೆನೆ ಜಾಸ್ತಿ ಅಲ್ಲ. ಹಾಗೆ ಹೇಳಿದ್ದು ಯಾರಿಗೆಲ್ಲ, ಮಹಿಳೆಯರು ಮಾತ್ರ ಅಲ್ಲ, ಯಾರು ಬೇರೆಯವರು ಸಹ ಮಾಡ್ಬೋದು, ಯಾರಿಗೆ ಫ್ರೀ ಆಗಿರುವಾಗ, ಅಂದ್ರೆ ಟೈಮ್ ಮಾಡ್ಕೊಂಡು ಬೆಳಿಗ್ಗೆ ಮಾತ್ರ ಬೆಳಿಗ್ಗೆ ಮಾಡ್ಬೇಕಾಗ್ತದೆ, ಅವರಿಗೆ ಆರ್ಡರ್ ಬೆಳಿಗ್ಗೆ ಬೇಗ ಇರ್ತದಲ್ಲ, ಹಾಗೆ ಬೆಳಿಗ್ಗೆ ಮಾಡಿ ಸೇಲ್ ಮಾಡ್ಬೋದು. ಯಾರಿಗೆಲ್ಲ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಉಂಟು ಮಾಡ್ಬೋದು, ಇನ್ಕಮ್ ಕೂಡ ಬರ್ತದೆ. ಮತ್ತೆ ನಾವು 5 ವರ್ಷ ಹಿಂದೆ ಮಾಡ್ತಿದ್ರು, ನನ್ನ ಅಮ್ಮ ಮಾಡ್ತಿದ್ರು ಹಾಗೆ. ಮತ್ತೆ ಅಂಕಲ್ದು ಶಾಪ್ ಸೇಲ್ ಮಾಡಿದ್ರು, ಹಾಗೆ ಮಾಡೋದನ್ನು ಬಿಟ್ರು. ಈಗ ಹೋಟ್ಲಿಗೆ ಕೊಡುವುದಿದ್ರೆ ನಾವು ಈ ದೋಸೆಗೆ ಒಂದು ದೋಸೆಗೆ 3 ರೂಪಾಯಿ ಕೊಡ್ತಾರೆ ನಮಗೆ. ಮತ್ತು ಅವರೆಷ್ಟು ಸೇಲ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮತ್ತು ಹಾಗೆ ಆರ್ಡ್ರಸ್ ಜಾಸ್ತಿ ಬಂದರೆ ಒಂದು 500, 1000, 2000 ಆರ್ಡ್ರಸ್ ಬರ್ತದೆ. ತುಂಬ ಇನ್ಕಮ್ ಬರ್ತದೆ ನಮಗೆ ಹಾಗೆ ಸಿಕ್ಕಿದ್ರೆ ಆರ್ಡ್ರ್. ಈಗ ನಿಮಗೆ ಹೋಟೆಲ್ ಈ ತರ ಸೇಲ್ ಮಾಡೋ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ, ಪರಿಚಯದ ಹೋಟೆಲ್ ಇದ್ರೆ ಒಳ್ಳೇದು. ಮತ್ತೆ ಅಲ್ಲಿ ಹೋಗಿ ಕೇಳಬೇಕು, ಒಂದು ಸ್ಯಾಂಪಲ್ ಈ ತರ ಒಂದು ದೋಸೆಯನ್ನು ಕೊಟ್ಟು, 1-2 ದೋಸೆಯನ್ನು ಕೊಟ್ಟು ಅವ್ರು ನೋಡ್ತಾರೆ, ಒಳ್ಳೇದಿದ್ರೆ ಓಕೆ ಅಂತ ಹೇಳಿ ಅವರು ಆರ್ಡರ್ ಕೊಡ್ತಾರೆ. ಅಂದ್ರೆ ಸೇಲ್ ಮಾಡ್ಲಿಕ್ಕೆ ಆರ್ಡರ್ ಕೇಳ್ತಾರೆ. ಈಗ ಕಡಿಮೆ ಅಂದ್ರೆ ಒಂದು ದಿನಕ್ಕೆ ಕಡಿಮೆ ಅಂದ್ರೆ ಒಂದು ಹೋಟೆಲ್ ಇದು ಖಾಲಿ ನೀರು ದೋಸೆ ಒಂದು 200 ಅಥವಾ 100 ಆರ್ಡರ್ ಇರ್ತದೆ. ಅದೇ ರೀತಿ ನಿಮ್ಗೆ 4-5 ಹೋಟೆಲ್ ಸಿಕ್ಕಿದ್ರೆ ಒಳ್ಳೇದಲ್ಲ, ಒಂದು ಜಾಸ್ತಿ ಆರ್ಡರೇ ಆಗ್ತದೆ. ದೋಸೆ ಮಾಡ್ಲಿಕ್ಕೆ, ಕುಕ್ಕಿಂಗ್ ಮಾಡ್ಲಿಕ್ಕೆಲ್ಲ ಇಂಟ್ರೆಸ್ಟ್ ಇರಬೇಕು, ಆಗ ಒಳ್ಳೇದಾಗ್ತದೆ. ಮನೆಯವರೆಲ್ಲ ಸೇರಿ ಮಾಡಬೇಕು. ಮತ್ತೆ ಅದೇ ರೀತಿ ಫಂಕ್ಷನಿಗೆ ಆರ್ಡರ್ ಎಲ್ಲ ಬರ್ತದೆ. ಖಾಲಿ ನೀರು ದೋಸೆ ಮಾತ್ರ ಅಲ್ಲ, ಒಂದೇ ದಿನ ದೋಸೆ, ಇಡ್ಲಿ, ಬನ್ಸ್ ಅದನ್ನೆಲ್ಲ ಒಟ್ಟಿಗೆ ಪಾರ್ಸೆಲ್ ಮಾಡಿ ಕೊಡ್ಲಿಕ್ಕೆ ಆಗ್ತದೆ ಹೋಟೆಲಿಗೆ. ಒಳ್ಳೆ ಬಿಸ್ನೆಸ್ ಬರ್ತದೆ, ನಮ್ಮಲ್ಲಿ ಇದ್ದಾರೆ ಮಾಡೋರೆಲ್ಲ. ಹಾಗೆ ಒಳ್ಳೆ ಇನ್ಕಮ್ ಕೂಡ ಅವರಿಗೆ ಬರ್ತದೆ. ಜಾಬೇ ಇಲ್ಲ, ಕೆಲಸನೇ ಇಲ್ಲ ಅಂತ ಹೇಳುವವರಿಗೆ ಈ ರೀತಿ ಕೂಡ ಮಾಡ್ಬೋದು. ಮತ್ತೆ ನೀರು ದೋಸೆ ಹೇಗೆ ಕಟ್ಟುದು, ಹೇಗೆ ಅದನ್ನು ಕಟ್ಟಿ ಸೇಲ್ ಮಾಡ್ಬೋದು ಅಂತ ನಿಮ್ಗೆ ಹೇಳ್ತೇವೆ. ಯಾಕಂದ್ರೆ ಇಂಥದ್ದು ಪ್ಲಾಸ್ಟಿಕ್ ಬರ್ತದೆ ನೋಡಿ, ಇಂಥ ಪ್ಲಾಸ್ಟಿಕ್ ಇದು ನಮ್ಮ ಮನೆಯಲ್ಲಿ 5 ವರ್ಷದ ಹಿಂದೆ ತಂದದ್ದು, ಜಾಸ್ತಿ ತಂದದಿತ್ತು ಅದುವೇ. ಮತ್ತೆ ಕೆಲವರು ಹೇಳ್ತಾರೆ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅಂತ, ಅದು ಹೇಳುದು ಮಾತ್ರ. ಯಾಕಂತ ಹೇಳಿದ್ರೆ ಎಲ್ಲರೂ ಪ್ಲಾಸ್ಟಿಕ್ ಯೂಸ್ ಮಾಡಿಯೇ ಮಾಡ್ತಾರೆ. ನಿಮ್ಗೆ ಅನಿಸ್ಬೋದು ಪ್ಲಾಸ್ಟಿಕ್ ಅಲ್ಲಿ ಇದ್ದಿದ್ರೆ ಪೇಪರ್ ಅಲ್ಲಿ ದೋಸೆಯನ್ನು ಕಟ್ಟಿ ಕೊಡ್ಬೋದು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಎಲ್ಲ ದೋಸೆ ಅಂಟಿಕೊಳ್ತದೆ, ಹಾಗೆ ಕಟ್ಕೊಡ್ಲಿಕ್ಕೆ ಆಗುದಿಲ್ಲ. ಯಾರೇ ಆರ್ಡರ್ ಕೊಡ್ಲಿಕ್ಕಿದ್ರು ಈ ತರ ನೋಡಿ ಪ್ಲಾಸ್ಟಿಕ್ ಅಲ್ಲಿ ಅಟ್ಟಿ ಮಾಡಿ ದೋಸೆಯನ್ನು ಅಟ್ಟಿ ಮಾಡಿ ಕೊಡ್ತಾರೆ. ಮತ್ತೆ ಈ ಪ್ಲಾಸ್ಟಿಕ್ ಉಂಟಲ್ಲ, ಪ್ಲಾಸ್ಟಿಕ್ ಶಾಪ್ಸ್ ಇರ್ತದೆ, ಅಲ್ಲಿ ಸಿಗ್ತದೆ. ಹೋಟೆಲ್ ಅಲ್ಲೆಲ್ಲ ನೋಡ್ಬೋದು ನಿಮ್ಗೆ, ಊಟ ಅಥವಾ ರೈಸ್ ಅನ್ನೆಲ್ಲ ಹೀಗೆ ಕಟ್ಟಿ ಕೊಡ್ತಾರೆ. ಶಾಪ್ ಅಲ್ಲಿ ಕೇಳಿದ್ರೆ ಕೊಡ್ತಾರೆ ನಿಮ್ಗೆ, ಹೋಟೆಲಿಗೆ ಪಾರ್ಸೆಲ್ ಮಾಡೋ ಪ್ಲಾಸ್ಟಿಕ್ ಕೊಡಿ ನೋಡಿ, ಈ ತರ ಇರ್ತದೆ. ಈಗ ಹೇಗೆ ನಿಮ್ಗೆ ಅದು ಎಲ್ಲಾದ್ರೂ ಪಾರ್ಸೆಲ್ ಕೊಡ್ಲಿಕ್ಕಿದ್ರೆ, ಅಂದ್ರೆ ಆರ್ಡರ್ ಕೊಡ್ಲಿಕ್ಕಿದ್ರೆ ಹೇಗೆ ದೋಸೆಯನ್ನು ಕಟ್ಟಬೇಕು ಅಂತ ಹೇಳಿ ಈಗ ಅಮ್ಮ ಹೇಳಿಕೊಡ್ತಾರೆ ನೋಡಿ. ಈ ಪ್ಲಾಸ್ಟಿಕ್ ಉಂಟಲ್ಲ ನೋಡಿ, ಇನ್ನೊಂದು ನಾವು ಕಟ್ ಮಾಡ್ತಾ ಇದ್ದೇವೆ, ಈ ರೀತಿ ಕಟ್ ಮಾಡಬೇಕು ನೋಡಿ, ಉದ್ದ ಈ ರೀತಿ ಕಟ್ ಮಾಡಬೇಕು ನೋಡಿ. ಈ ರೀತಿ ಇಡಬೇಕು ಪ್ಲಾಸ್ಟಿಕ್, ಈ ರೀತಿ ಒಂದು ಸೈಡ್ಗೆ ಹೀಗೆ ಒಂದು ಏಲಕ್ಕಿ ಮಾಡಿ ಇಡಬೇಕು. ಇದರ ಮೇಲೆ ದೋಸೆ ಇಡೋದು. ಈಗ ನೋಡಿ ಹೀಗೆ ಇಡಬೇಕು. ಒಂದು ದೋಸೆ ಹೀಗೆ ಇಡಬೇಕು, ಇನ್ನೊಂದು ದೋಸೆ ಇದರ ಮೇಲೆ ಹೀಗೆ ಇಡಬೇಕು ನೋಡಿ, ಹೀಗೆ ಇಡಬೇಕು. ಇದರ ಮೇಲೆ ಇನ್ನೊಂದು ದೋಸೆ ಹೀಗೆ ಇಡಬೇಕು ನೋಡಿ, ಈ ರೀತಿ ಇಡಬೇಕು ಅಟ್ಟೆ ಹೀಗೆ. ಇನ್ನೊಂದು ಹೀಗೆ ಇಡಬೇಕು, ಆಚೆಯಿಂದ ಸಹ ಈಚೆಯಿಂದ ಸಹ. ಮತ್ತೊಂದು ಹೀಗೆ ಇಡಬೇಕು, ಈಚೆಯಿಂದ ಹೀಗೆ ಇಟ್ಟಾಯಿತು. ಇದೇ ರೀತಿ ಇಡ್ತಾ ಹೋಗಬೇಕು. 20-25 ಇಡ್ಲಿಕ್ಕೆ ಆಗ್ತದೆ ಒಮ್ಮೆ ಇಡುವಾಗ ನೋಡಿ. ಇದರಲ್ಲಿ 20 ದೋಸೆ ಇಟ್ಟಿದ್ದೇನೆ. ಈ ಪ್ಲಾಸ್ಟರ್ ಹೀಗೆ ಮಾಡಿ ಕಟ್ಟಿಕೊಡೋದು. ಬೇರೆ ರೀತಿಯಲ್ಲಿ ಕಟ್ಬೋದು, ನಾವು ಹೀಗೆ ಕಟ್ಟಿ ಕೊಡ್ತಾ ಇದ್ದದ್ದು. ಮತ್ತು ಇದರ ಕೆಳಗೆ ಒಂದು ಪೇಪರ್ ಇಟ್ಟು ಕಟ್ಟಿ ಕೊಡ್ತಾ ಇದ್ದದ್ದು. 1 kg ಬೆಳ್ತಿಗೆ ಅಕ್ಕಿಯಲ್ಲಿ 50 ದೋಸೆ ಆಗ್ತದೆ. ಇಲ್ಲ 40 ಕೂಡ ಹಾಕಲಿಕ್ಕೆ ಸಾಕು. ನಾವು ದೋಸೆ ಒಯ್ತೇವಲ್ಲ ಆ ರೀತಿ ಬರೋದು. ನಾವು ದೋಸೆ ಒಯ್ಯುವುದರಲ್ಲಿ ಇರೋದು. ಕೆಲವೊಮ್ಮೆ ದಪ್ಪ ಆಗ್ತದೆ, ಕೆಲವೊಮ್ಮೆ ತೆಳುವಾದ್ರೆ ಜಾಸ್ತಿ ಆಗ್ತದೆ. ದಪ್ಪ ಇಟ್ಟೋದ್ರೆ ಸ್ವಲ್ಪ ಕಡಿಮೆ ದೋಸೆ ಆಗ್ತದೆ. ಅನ್ನ ಹಾಕ್ತೇವಲ್ಲ, ನಿಮ್ಗೆ ಗೊತ್ತಿರ್ಬೋದು, ಕೆಲವರು ಅನ್ನ ಹಾಕ್ತಾರೆ, ಕೆಲವರು ಅನ್ನ ಹಾಕುದಿಲ್ಲ. ಅನ್ನ ಹಾಕಿದ್ರೆ ಸಾಫ್ಟ್ ಆಗಿ ಬರ್ತದೆ, ಅನ್ನ ಹಾಕದಿದ್ರೆ ಬೆಳಿಗ್ಗೆ ಸಾಫ್ಟ್ ಆಗಿರ್ತದೆ, ಸಂಜೆ ಆಗುವಾಗ ಗಟ್ಟಿ ಆಗ್ತದೆ. ಅದಕ್ಕೋಸ್ಕರ ಮತ್ತೆ ದೋಸೆ ಮಾಡಿದ್ಮೇಲೆ ಒಂದು ಕಡೆ ಮುಚ್ಚಿಡ್ಬೇಕು, ಟಿಫಿನ್ ಬಾಕ್ಸ್ ಅದರಲ್ಲಿ ಮುಚ್ಚಿಡ್ಬೇಕು. ಈಗ ಓಪನ್ ಅಲ್ಲಿ ಇಟ್ಟರೆ ಗಟ್ಟಿ ಆಗ್ತದೆ. ಸೇಲ್ ಮಾಡ್ಲಿಕ್ಕಿದ್ರೆ ಇದು ದೋಸೆ ಫೋಲ್ಡ್ ಮಾಡುವಾಗ ಈ ತರ ಸ್ವಲ್ಪ ದೊಡ್ಡದಾಗಿ ಹೀಗೆ ನೋಡಿ, ಇಲ್ಲಿ ಸ್ವಲ್ಪ ಹೀಗೆ ಸ್ವಲ್ಪ ಫೋಲ್ಡ್ ಮಾಡಿದ್ರೆ ಆಯ್ತು 2 ಕಡೆ ಕೂಡ ನೋಡಿ. ಹೀಗೆ ಈಗ ನೋಡಿ ಹೇಗಿದೆ ಅಂತ ನೋಡಿ ದೋಸೆ ನೋಡಿ,
ಈ ತರ ಉಂಟು, ತುಂಬಾ ಸಾಫ್ಟ್ ಆಗಿ ಸಹ ಉಂಟು ನೋಡಿ. ಈ ತರ ಉಂಟು ನೋಡಿ, ಹಿಂದಿನ ಸೈಡ್ ಉಂಟು, ತುಂಬಾ ಸಾಫ್ಟ್ ಆಗಿ ಉಂಟು ನೋಡಿ. ಹೀಗೆ ನೋಡಿ, ತುಂಬಾ ಸಾಫ್ಟ್ ಅಲ್ಲಿ ಉಂಟು ನೋಡಿ. ಈ ತರ ನಾನು ನೋಡಿ ಕಟ್ ಮಾಡಿ ತೋರಿಸ್ತೇನೆ ನೋಡಿ. ನೋಡಿ ಈ ತರ ಉಂಟು. ಚಿಕನ್ ಗ್ರೀನ್ ಕರಿ ಜೊತೆ ಮತ್ತೆ ನೀರ್ ದೋಸೆ ಉಂಟಲ್ಲ, ಅದ್ರ ಕಾಂಬಿನೇಷನ್ ಸೂಪರ್ ಆಗಿರ್ತದೆ, ಟೇಸ್ಟ್ ಕೂಡ ಸೂಪರ್ ಆಗಿರ್ತದೆ. ಯಾರೆಲ್ಲ ನೀರ್ ದೋಸೆ ಕೇಳಿದ್ರೆ ಟ್ರೈ ಮಾಡಿ. ಮತ್ತೆ ಯಾರೆಲ್ಲ ಮನೆಯಲ್ಲಿ ಕೆಲಸ ಎಲ್ಲ ಕಡಿಮೆ ಇದ್ರೆ ಈ ತರ ಸೇಲ್ ಮಾಡುದಾದ್ರೆ ಸೇಲ್ ಮಾಡ್ಬೋದು. ಇನ್ನು ನಾಳೆ ಮಾತಾಡ್ಲಿಕ್ಕೆ ಸಿಗ್ತೇವೆ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನೋಡಿ ಈ ಗ್ಲಾಸ್ ಉಂಟಲ್ಲ, ಈ ಚಪಾತಿ ಮತ್ತೆ ಇದು ಅನ್ನ ಹಾಕ್ತೇವಲ್ಲ, ನೀರುಳ್ಳಿ ನೀರು ಅನ್ನ ಹಾಕ್ತೇವೆ.